ಹಾಯ್ ಎಲ್ಲರೂ ನಮಸ್ತೆ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಪ್ಲೀಸ್ ಅಕ್ಕ ನಮಗೊಂದು ನೀವು ಏನು ವರ್ಕ್ ಮಾಡ್ತಿದ್ರಂತ ಒಂದು ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ಥರ ವರ್ಕ್ ಮಾಡಿ ಅರ್ನಿಂಗ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಇದು ವರ್ಕ್ ವಿಡಿಯೋ, ಇಲ್ಲಿ ಏನು ವರ್ಕ್ ಅಂತ ನಿಮಗೇ ಗೊತ್ತಾಗ್ಬಿಡುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ. ಸೊ ನಾನು ಈ ಪ್ಲಾಟ್ಫಾರ್ಮಲ್ಲಿ ಜಾಯಿನ್ ಆಗಿಬಿಟ್ಟು ಇವತ್ತಿಗೆ 50 ದಿನ ಆಗ್ತಾ ಬಂತು. ನಾನು ಫೆಬ್ರವರಿ 1ಗೆ ಜಾಯಿನ್ ಆಗಿದ್ದು. ಸೊ ಇವಾಗ ಮಾರ್ಚ್ 22ನೇ ತಾರೀಕು, ಟೈಮಿಂಗ್ಸ್ ಬಂದುಬಿಟ್ಟು 1 ಗಂಟೆ 28 ನಿಮಿಷ ಆಗಿದೆ. ಸೊ ಬನ್ನಿ, ನಾನು ಕ್ರೋಮದಲ್ಲಿ ಹೋಗ್ತಾ ಇದ್ದೀನಿ, ನಿಮಗೆ ಲೈವಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನನ್ನದು ಇದು ಟ್ರೆಸರ್ NFT ನನ್ನ ಒಂದು ಅಕೌಂಟ್ ಇದು. ಸೊ ನೋಡ್ಬೋದು, ನಾನು ಲೈವಲ್ಲಿ ಮಾಡ್ತಿರೋಂಥ ವಿಡಿಯೋ ಇದು. ಸೊ ಇದೇನಾದರೂ ಆಫರ್ ಇದ್ದರೆ ಈ ಥರ ಒಂದು ಬರುತ್ತೆ, ಬೇಕು ಅಂದರೆ ಓದ್ಕೋಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ. ಸೊ ನೋಡ್ಬೋದು, ನನ್ನ ಟೋಟಲ್ 50 ದಿನದ ಇದು 49 ದಿನದ ಅರ್ನಿಂಗ್ ಇದು. $606 ಬಂದುಬಿಟ್ಟು ನಂದು ಇದು ಡಾಲರ್ಸ್ ರೂಪದಲ್ಲಿದೆ. ನನ್ನ ಇಂಡಿಯಾ ಕರೆನ್ಸಿ ಬಂದುಬಿಟ್ಟು 60,000 ಆಗುತ್ತೆ. ಸೊ ಇವತ್ತಿಂದು ಡೈಲಿ ಇನ್ಕಮ್ ಬಂದುಬಿಟ್ಟು 0 ತೋರಿಸ್ತಾ ಇದೆ ಇಲ್ಲಿ. ಸೊ ಬನ್ನಿ, ನಾನು ಇವಾಗ ಏನು ಕೆಲಸ ಮಾಡಿದ್ರೆ ನನಗೆ ಇಲ್ಲಿ ಅರ್ನಿಂಗ್ ಬಂದುಬಿಡುತ್ತೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ ಸ್ಟಾರ್ಟಿಂಗು 300, 400 ರೂಪಾಯಿ, 500 ರೂಪಾಯಿಂದ ಸ್ಟಾರ್ಟ್ ಆಗಿತ್ತು ನನಗೆ. ಇಲ್ಲಿ ಅರ್ನಿಂಗ್ ಎಷ್ಟು ಬರುತ್ತೆ ಅಂದರೆ ನಾನು ಲೈವಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ ವರ್ಕ್, ಏನಿಲ್ಲ, 2 ಮಿನಿಟ್ಸಲ್ಲಿ ಒಂದು ರಿಸರ್ವ್ ಅಂತ ಇಲ್ಲಿ ಒಂದು ಕಾಣಿಸುತ್ತೆ, ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಒಂದು ಬರುತ್ತೆ, ಇವತ್ತಿನ ದಿನದ ಏನು ಆಫರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬೇಕು ಅಂದರೆ ಓದ್ಕೋಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ರಿಸರ್ವ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಟುಡೇ ಅರ್ನಿಂಗ್ 0 ತೋರಿಸ್ತಾ ಇದೆ ನೋಡಿ, ಅಲ್ಲಿಗೂ ಸಹ ಅರ್ನಿಂಗ್ ಬಂದುಬಿಡುತ್ತೆ. ಸೊ ಮತ್ತು ಇಲ್ಲಿ ಒಂದು ಕನ್ಫರ್ಮ್ ಅಂತ ಒಂದು ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಷ್ಟೇ ಕೆಲಸ, ಬೇರೆ ಏನೂ ಕೆಲಸ ಇಲ್ಲ. ತುಂಬ ಜನಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಏನು ಕೆಲಸ ಅಂದ್ಬಿಟ್ಟು. ಇಲ್ಲ, ಯಾರೂ ಜಾಯಿನ್ ಮಾಡಿಸ್ತಾ ಇಲ್ಲ, ನಾನು ಜಾಯಿನ್ ಮಾಡಿಸಿ ಅರ್ನಿಂಗ್ನ ಮಾಡ್ತಾಯಿಲ್ಲ. ನನ್ನ ಅಲ್ಲಿ ಇರೋಂಥ ಅಮೌಂಟಿಗೆ ನಾನು ಇಲ್ಲಿ ಟ್ರೇಡಿಂಗ್ ಮಾಡಿ ಅರ್ನಿಂಗ್ನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್, ಯಾರು ಬೇಕಾದ್ರೂ ವರ್ಕ್ ಮಾಡ್ಬೋದು. ಸೊ ಬನ್ನಿ, ಈ ರೀತಿ ಬರಬೇಕಾದ್ರೆ ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ನೆಟ್ ಸ್ಲೋ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಲ್ಲಾಂದರೆ ಪಟ್ ಅಂತ ಆಗಿಬಿಡುತ್ತೆ ನೆಟ್ ಇದ್ದರೆ. ಸೊ ನಾನಿರೋದು ಹಳ್ಳಿಲಿ, ಹಾಗಾಗಿ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಸಿಟಿಲಿದ್ದರೆ ಒಂದು ಪಟ್ ಅಂತ ಒಂದು ಟಕ್ ಅಂತ ಬೇಗ ಒಂದು ನಿಮಗೆ ಅಮೌಂಟ್ ಬಂದುಬಿಡುತ್ತೆ. ಇಲ್ಲಿ ಟೈಮೇ ಜಾಸ್ತಿ ತೊಗೊಳ್ಳೋದಿಲ್ಲ. ಸೊ ತುಂಬ ಜನ ಕೇಳ್ತಿದ್ದೆ ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ನಾನು ಡೈಲಿ ಮಾಡ್ತಾಯಿದ್ದೀನಿ, ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ ನಾನು ಇಲ್ಲಿ ಏನು ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಇದು. ಸೊ ನೋಡ್ಬೋದು, ನೀನು ಮತ್ತು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಾನು ಡೈಲಿಯ. ಹಾಗೆ ನಾನು ಡೈಲಿ ಇನ್ಕಮ್ ಎಷ್ಟೆಲ್ಲ ನನಗೆ ಇನ್ಕ್ರೀಸ್ ಆಗ್ತಾ ಬಂದಿದೆ ಅಂತ ಅದು ಸಹ ನೀವು ನೋಡ್ಬೋದು. ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ನಂದು ಡಾಲರ್ಸ್, ಇವತ್ತೆಲ್ಲ ಎಷ್ಟಿದೆ ಅಂತ ನಿಮಗೆ ಸಿಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಜನ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ಬಿಟ್ಟು ಅಮೌಂಟನ್ನ ಕಳ್ಕೊಂಡಿದ್ದಾರೆ, ಬಟ್ ಇಲ್ಲಿ ನೀವು ಯಾವುದೇ ರೀತಿ ಅಮೌಂಟನ್ನ ಕಳ್ಕೊಳ್ಳೋದಿಲ್ಲ. ನಾನು ನಿಮ್ಗೆ 100% ಗ್ಯಾರಂಟಿನ ಕೊಡ್ತೀನಿ. ಸೊ ನೋಡ್ಬೋದು, ಈ ರೀತಿ ಒಂದು ಟೈಮಿಂಗ್ಸ್ ಬಂದುಬಿಡುತ್ತೆ. ಮತ್ತು ನಾನು ಇಲ್ಲಿ ಏನಂದರೆ ನಾನು ಟ್ರೇಡಿಂಗ್ ಮಾಡಬೇಕಂದ್ರೆ ನಾನು 15 ಅವರ್ಸ್ ವೇಟ್ ಮಾಡಲೇಬೇಕಾಗುತ್ತೆ. ಸೊ ಈ ರೀತಿ ಬಂದಾಗ ಇಲ್ಲಿ ಕಲೆಕ್ಷನ್ ಅಂತ ಪಕ್ಕದಲ್ಲೇ ಕಾಣ್ತಿರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಒಂದು ಇಲ್ಲಿ ಸೇಲ್ ಅಂತ ಒಂದು ಬಟನ್ ಕಾಣಿಸುತ್ತೆ. ಸೊ ನಾವಿಲ್ಲಿ ಸೇಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಸೇಲ್ ಮಾಡಿದ್ರೆ ನಮ್ಮದು ಇವತ್ತು ಅರ್ನಿಂಗ್ ಬಂದುಬಿಡುತ್ತೆ. ಸೊ ನನಗೆ ಇವಾಗ 1000 ರುಪೀಸು, 1100 ರುಪೀಸ್ ಈ ರೀತಿ ಬರ್ತಾಯಿದೆ. ಸೊ ಇವತ್ತು ಎಷ್ಟು ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದು 2 ಮಿನಿಟ್ಸಲ್ಲಿ ಇದು ಅರ್ನಿಂಗ್ ಆಗಿಬಿಡುತ್ತೆ. ಸೊ ನಾನು ಸೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ, ಮತ್ತು ಇಲ್ಲಿ ಕಂಪ್ಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ತಿದ್ದೀನಿ. ಸೊ ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಅರ್ನಿಂಗ್ ಬಂದುಬಿಡುತ್ತೆ. ತುಂಬ ಈಸಿ ಇದೆ. ಜಸ್ಟ್ ನೀವು ಫೋನ್ ಯೂಸ್ ಮಾಡೋಕ್ಕೆ ಬಂದರೆ ಸಾಕು. ನಿಮ್ಮ ಹತ್ರ ಇರೋ ಫೋನ್ನೇ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಅರ್ನಿಂಗ್ನ ಇಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಪ್ಲ್ಯಾಟ್ಫಾರ್ಮ್ಗೆ ಜಾಯಿನ್ ಆಗಿ ನಿಮ್ಮ ಒಂದು ಮೇಲ್ ID ಇದ್ದರೆ ಸಾಕು, ನೀವು ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವರ್ಕ್ನ ಮಾಡ್ಬೋದು. ಸೊ ಬನ್ನಿ ನೋಡೋಣ ಇವತ್ತು ಎಷ್ಟು ನನಗೆ ಅರ್ನಿಂಗ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು, ನನ್ನ ಅರ್ನಿಂಗ್ ಇವತ್ತು 8.19. ಸೊ ನನಗೆ ನಿನ್ನೆ ಮೊನ್ನೆ ಎಲ್ಲ ಎಷ್ಟು ಅಂದರೆ 1100 ರೂಪಾಯಿ, 1000 ರೂಪಾಯಿ ಬಂತು. ಇವತ್ತು 800 ರೂಪಾಯಿ ಬಂದಿದೆ. ಸೊ ಒಂದೊಂದು ದಿನ ಒಂದೊಂದು ಥರ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅರ್ನಿಂಗ್ಸು. ಬಟ್ ನಾವು ಹಾಕಿರೋಂಥ ಅಮೌಂಟು 45 ಡೇಸಿಗೆ ಡಬಲ್ ಆಗುತ್ತೆ. ಸೊ ನನ್ನ ಇಷ್ಟು ಅಮೌಂಟು 45 ಡೇಸ್ಗೆ ನನಗೆ ಮತ್ತೆ ಡಬಲ್ ಆಗುತ್ತೆ. 1,20,000 ರುಪೀಸ್ ನನಗೆ ಆಗುತ್ತೆ ನೆಕ್ಸ್ಟ್ 45 ಡೇಸಿಗೆ. ಸೊ ಈ ರೀತಿ ಆಗುತ್ತೆ. ನಾನು ಹಾಕಿರೋಂಥ $200 ನನಗೆ 15 ಡೇಸಿಗೆ ಇಷ್ಟೆಲ್ಲ ನನಗೆ ಡಬಲ್ ಆಗಿಲ್ಲ, ತ್ರಿಬಲ್ ಆಗಿದೆ ಇಲ್ಲಿ. ಸೊ ವರ್ಕ್ ಮಾಡ್ತಾಯಿದ್ರೆ ಈ ರೀತಿ ನಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ತುಂಬ ಈಸಿ ಇದೆ ವರ್ಕು.
ಸೊ ಇದೊಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಒಂದು ಪ್ಲಾಟ್ಫಾರ್ಮು, ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ತುಂಬ ಜನಕ್ಕೆ ವಿತ್ಡ್ರಾ ಮಾಡೋದು ಮತ್ತು ಡೆಪಾಸಿಟ್ ಮಾಡೋದು ತುಂಬಾ ಡೌಟ್ ಇರುತ್ತೆ. ನನ್ನ ಹತ್ರ ತುಂಬ ಜನ ಜಾಯಿನ್ ಆಗಿದ್ದಾರೆ. ಅದರಲ್ಲಿ ನಾನು ಅವ್ರಿಗೆ ನನ್ನ ಕೆಳಗೆ ಜಾಯಿನ್ ಆದರ ಹತ್ರನೂ ವಿತ್ಡ್ರಾ ಕೂಡ ಮಾಡಿಸಿದ್ದೀನಿ, ಡೆಪಾಸಿಟ್ ಕೂಡ ಮಾಡಿಸಿದ್ದೀನಿ. ಸೊ ಎಲ್ಲದೂ ನನಗೆ ಗೊತ್ತಿದೆ. ನನ್ನ ಹತ್ರ ಜಾಯಿನ್ ಆದವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ದಂಗೆ, ಹಾಗೆ ಏನಾದರೂ ಒಂದು ಡೌಟ್ ಇದೆ ಅದನ್ನ ಕ್ಲಿಯರ್ ಕೂಡ ಮಾಡಿಕೊಡ್ತೀನಿ, ತಿಳಿಸ್ಕೊಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲದ ನನ್ನ ಟೀಮಲ್ಲಿ ಸರ್ಗಳಿದ್ದಾರೆ, ಮೇಡಮ್ ಇದ್ದಾರೆ, ಅವರು ಸಹ ನಿಮಗೆ ಹೆಲ್ಪ್ನ ಮಾಡ್ತಾರೆ. ಸೊ ತುಂಬ ಜನ ಫೇಕ್ ಮಾಡ್ತಾ ಇದ್ದಾರೆ, ಫೇಕು ಅಂತ ಹೇಳ್ತಾರೆ, ಬಟ್ ಫೇಕ್ ಇಲ್ಲ. ನನ್ನ ಹತ್ರ ನಮ್ಮ ಟೀಮಲ್ಲಿರೋರೆ ತುಂಬ ಜನ ಇಲ್ಲಿ 1 lakh 2 lakhವರೆಗೂ ಅರ್ನಿಂಗ್ನ ಮಾಡ್ತಾ ಇದ್ದಾರೆ. ಫರ್ ಡೇಗೆ 20 lakhವರೆಗೂ ವಿತ್ಡ್ರಾ ಕೂಡ ಮಾಡ್ತಿದ್ದಾರೆ. ನಾನು ಕಣ್ಣಿಂದ ನೋಡ್ತಾ ಇದ್ದೀವಿ. ಹಂಗಾಗಿ ನಾವು ಈ ಪ್ಲಾಟ್ಫಾರ್ಮಲ್ಲಿ ಜಾಯಿನ್ ಆಗಿದ್ದು. ಸೊ ನೀವು ಒಂದು 10,000ನ ಇನ್ವೆಸ್ಟ್ ಮಾಡಿಬಿಟ್ಟು ಒಂದು 30 ಡೇಸಲ್ಲಿ ಅಮೌಂಟ್ನ ವಾಪಸ್ ತೊಗೊಂಡು ಬಂದಿರೋ ಪ್ರಾಫಿಟಲ್ಲಿ, ಬಂದಿರೋ ಅಮೌಂಟಲ್ಲಿ ನೀವು ಇಷ್ಟೆಲ್ಲ ಅರ್ನಿಂಗ್ನ ಮಾಡ್ಬೋದು. ಒಂದು 1 yearಲ್ಲಿ ನೀವು 10,000 ಇನ್ವೆಸ್ಟ್ ಮಾಡಿಬಿಟ್ಟು ಒಂದು 27 lakhನ ಅರ್ನಿಂಗ್ನ ಮಾಡ್ಬೋದು, ಒಂದು 27,000 ಅರ್ನಿಂಗ್ನ ಮಾಡ್ಬೋದು. ಬನ್ನಿ ತೋರಿಸ್ಕೊಡ್ತೀನಿ. ಒಂದು ನನ್ನ ಹತ್ರ ಏನಿದೆ. ಸೊ ತುಂಬ ಜನ ಡೌಟ್ ಪಡ್ತಾ ಇರ್ತೀರ. ಬನ್ನಿ, ಇಷ್ಟು ನಮಗೆ 1 yearಲ್ಲಿ ನಿಮಗೆ ಇಷ್ಟೆಲ್ಲ ಅರ್ನಿಂಗ್ ಆಗುತ್ತೆ, ಯಾವ ರೀತಿಯಲ್ಲಿ ನಮಗೆ ಬೆನಿಫಿಟ್ ಸಿಗುತ್ತೆ ನೋಡ್ಬೋದು. ಇದರಲ್ಲಿ ನಾವು ಟ್ರೆಸರ್ NFT ನಾವು ಸ್ಟಾರ್ಟಿಂಗ್ 10,000 ಹಾಕ್ಬಿಟ್ಟು 3 ಮಂತಿಗೆ ನಮಗೆ 40,000 ಬರುತ್ತೆ. ಆಫ್ಟರ್ 6 ಮಂತಿಗೆ 1,60,000 ಬರುತ್ತೆ. ಆಫ್ಟರ್ 9 ಮಂತಿಗೆ 6,80,000 ಬರುತ್ತೆ. 1 yearಗೆ 20 lakhಯಿಂದ 27 lakhವರೆಗೂ ನಿಮಗೆ ಪ್ರಾಫಿಟ್ ಸಿಗುತ್ತೆ, ಜಸ್ಟ್ ಒಂದು 10,000 ಇನ್ವೆಸ್ಟ್ ಮಾಡಿದ್ರೆ. ಸೊ ಈ ರೀತಿ ಇದರಲ್ಲಿ ಪ್ರಾಫಿಟ್ ಬರುತ್ತೆ. ಸೊ ಇದನ್ನು ನೋಡ್ಬೋದು. ಇದು ಒಂದು ನಾನ್ ವರ್ಕಿಂಗ್ ಪ್ಲ್ಯಾನಲ್ಲಿ ನೀವು ಫಸ್ಟಿಗೆ ನೀವು 10,000 ಇನ್ವೆಸ್ಟ್ ಮಾಡಿದ್ರೆ, ಫಸ್ಟಿಗೆ ನೋಡಿ ಇಲ್ಲಿ ಇದೆಯಲ್ವಾ, ಫಸ್ಟ್ ಮಂತಿಗೆ 17,000 ಬರುತ್ತೆ. ಸೆಕೆಂಡ್ ಮಂತಿಗೆ 28,000 ಬರುತ್ತೆ. ಥರ್ಡ್ ಮಂತಿಗೆ 49,000 ಬರುತ್ತೆ. 4 ಮಂತಿಗೆ 54,000 ಬರುತ್ತೆ. 5th ಮಂತಿಗೆ 1,40,000 ಬರುತ್ತೆ. ಸೊ ನೋಡ್ಬೋದು ನೀವು. ಇನ್ನೂ ಡಾಲರ್ಸ್ ಅಂದರೆ 20,000 ಇನ್ವೆಸ್ಟ್ ಮಾಡಿದ್ರೆ ನೋಡಿ ಇಲ್ಲೆಲ್ಲ ಇದೆ, ನೋಡ್ಕೊಳ್ಳಿ. ಸೊ ಇದು 20,000 ಇನ್ವೆಸ್ಟ್ ಮಾಡಿದ್ರೆ, ಇದು 30,000 ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ. ಸೊ ನೀವೇನಾದರೂ 50,000 ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಜಸ್ಟ್ ಒಂದು 5 ಮಂತಲ್ಲಿ ಒಂದು 7 lakhವರೆಗೂ ನೀವು ಅರ್ನಿಂಗ್ನ ಮಾಡ್ಬೋದು. ತುಂಬ ಜನ ಕೇಳ್ತಿರ್ತೀರ, ಅಕ್ಕ ಇದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಇದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಪ್ಲಾಟ್ಫಾರ್ಮೇ. ಸೊ ನೋಡ್ಬೋದು ಎಲ್ಲ ಥರ ನಮ್ಮ ಹತ್ರ ಇದೆ. ಸೊ ಇದು ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ, ತುಂಬ ಚೆನ್ನಾಗಿರೋಂಥ ಒಂದು ಪ್ಲಾಟ್ಫಾರ್ಮು. ತುಂಬ ಜನ ಇಲ್ಲಿ ವರ್ಕ್ ಮಾಡಿ ಅರ್ನಿಂಗ್ನ ಮಾಡ್ತಿದ್ದಾರೆ. ಇನ್ನೊಂದು ನೋಡ್ಬೋದು ಇಲ್ಲಿ ನೋಡಿ, 5 million ಇಲ್ಲಿ ಡೌನ್ಲೋಡ್ ಮಾಡಿದ್ದಾರೆ ಇದನ್ನ, ಟ್ರೆಸರ್ NFT ಆ್ಯಪ್ನ. ಸೊ ಇಷ್ಟೊಂದು ಫೇಕ್ ಆಗಿದ್ರೆ ಇಷ್ಟೊಂದು ಜನ ಇಲ್ಲಿ ಇದನ್ನು ಆ್ಯಪ್ನ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ನೀವು ಹಿಂದಿಯಲ್ಲಿ ಒಂದು ಮೀಟಿಂಗ್ ಬರುತ್ತೆ ಡೈಲಿ, ಅದನ್ನು ನೀವು ಅಟೆಂಡ್ ಮಾಡಿಕೊಂಡ್ರೆ ನಿಮಗೆ 100% ಗೊತ್ತಾಗುತ್ತೆ ಯಾವ ರೀತಿ ಇಲ್ಲಿ ಜನ ಅರ್ನಿಂಗ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು, ನಿಮಗೆ ಇಲ್ಲಿ 100 ಅಂದರೆ 10,000 ಇನ್ವೆಸ್ಟ್ ಮಾಡಿದರೆ ನಿಮಗೆ ಎಷ್ಟೆಲ್ಲ ಇನ್ಕಮ್ ಬರುತ್ತೆ ಮಂತ್ಲಿ ಅಂತ ಹೇಳ್ಬಿಟ್ಟು. ಸೊ ನಾವು ನೋಡಿ 1 ಕೋಟಿವರೆಗೂ ಫರ್ ಡೇಗೆ ಒಂದು ಮಂತಿಗೆ 1 ಕೋಟಿ ತನಕ ಇಲ್ಲಿ ಇನ್ಕಮ್ನ ತಗೊಳ್ತಾ ಇದ್ದಾರೆ. ಸೊ ನಾವು ಸ್ಟಾರ್ಟಿಂಗಲ್ಲಿ 300-400 ರೂಪಾಯಿ ತೊಗೊಳ್ತಾ ಇದ್ದೀವಿ, ಇವತ್ತು 1,000 ರೂಪೀಸ್ವರೆಗೂ ತೊಗೊಳ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು 2-3 ಮಂತಲ್ಲಿ ನಾವು ಫರ್ ಡೇಗೆ ನಾವು 10,000 ನಾವು ತೊಗೋಬೋದು ಆರಾಮಾಗಿ, ಈಸಿಯಾಗಿ. ಸೊ ಇದೊಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಒಂದು ಪ್ಲಾಟ್ಫಾರ್ಮು, ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ಆರಾಮಾಗಿ ವರ್ಕ್ ಮಾಡಿಕೊಂಡು ಅರ್ನಿಂಗ್ನ ಮಾಡ್ಬೋದು ಮನೇಲೇ ಕೂತ್ಕೊಂಡು. ತುಂಬ ಜನ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಅಮೌಂಟೆಲ್ಲ ಕಳ್ಕೊಂಡಿದ್ದಾರೆ. ಬಟ್ ಇದರಲ್ಲಿ ಆ ರೀತಿ ಆಗಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂತಂದರೆ ತುಂಬ ಜನ ಇಲ್ಲಿ ವರ್ಕ್ ಮಾಡಿ ಅರ್ನಿಂಗ್ನ ಮಾಡ್ತಾಯಿದ್ದಾರೆ. ಪ್ರೂಫ್ಗಳಿದೆ, ವಿತ್ಡ್ರಾ ಮಾಡೋ ಪ್ರೂಫ್ಗಳಿದೆ. ನಿನ್ನೆ ಒಬ್ಬರಿಗೆ ನಾನು ವಿತ್ಡ್ರಾ ಮಾಡಿಸಿದ್ದೀನಿ, ಶಾಯಿಲಾ ಅಂತ ಹೇಳ್ಬಿಟ್ಟು, ಅವರು ಮುಸ್ಲಿಮ್ಸು. ಅವರು ಜಾಯಿನ್ ಆಗಿ 15,000 ಕೊಟ್ಬಿಟ್ಟು 15,000 ಹಾಕಿ ಜಾಯಿನ್ ಆಗಿದ್ರಿ ಪ್ಲ್ಯಾಟ್ಫಾರ್ಮ್ಗೆ. ಸೊ ಅವರು ಸಹ ಇಲ್ಲಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ ಬೇಕಾದರೆ. ನನಗೊಂದು ಮೆಸೇಜ್ ಹಾಕಿದ್ದಾರೆ ಅವರು, ಇನ್ನೊಂದು ವಿತ್ಡ್ರಾ ಆಯಿತು. ಮತ್ತು ಹಾಗೆ ನಾನು ಅವ್ರಿಗೆ ಅಮೌಂಟ್ ಕೂಡ ನಾನು ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದೀನಿ. ಇದು ನಮ್ಮದು ಇಂಡಿಯಾ ಅದು ಡಾಲರ್ಸ್ ರೂಪದಲ್ಲಿತ್ತು, ಅದನ್ನು ನಾನು ಎಕ್ಸ್ಚೇಂಜ್ ಮಾಡಿ ಕೊಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ಅವರು ಜಾಯಿನ್ ಆಗಿದ್ದು March 4ಗೆ ನೋಡ್ಬೋದು. 10,000 ಹಾಕಿಬಿಟ್ಟು ಜಾಯಿನ್ ಆಗಿದ್ದರು. March 4ನೇ ತಾರೀಕು ಅವ್ರು ಜಾಯಿನ್ ಆಗಿದ್ದು. ಅದನ್ನ ಫಸ್ಟು 10,000 ಹಾಕಿದರು, ಆಮೇಲೆ ಮತ್ತೆ 4,000 ಹಾಕಿದರು. ನಾನು 1,000 ರೂಪೀಸ್ ಕೊಟ್ಬಿಟ್ಟು ಜಾಯಿನ್ ಮಾಡಿಸ್ದೆ ಇವ್ರಿಗೆ.
₹1000 ಇಲ್ಲ ಮ್ಯಾಮ್ ಅಂತ ಹೇಳಿದರು. ಅದಕ್ಕೆ ನಾನೇ ನನ್ನ ಕೈಯಿಂದ ಕೊಟ್ಬಿಟ್ಟು ಜಾಯಿನ್ ಮಾಡಿಸ್ದೆ. ಟ್ರೈಡಿಂಗ್ ಮಾಡೋದು ಹೇಗೆ ಅಂತಲೂ ಹೇಳ್ಕೊಟ್ಟೆ. ದಿನಕ್ಕೆ ₹400 ಎಲ್ಲ ತೊಗೊಳ್ತಾಯಿದ್ರು. ಆಮೇಲೆ ವಿತ್ಡ್ರಾ ಕೂಡ ಕೊಟ್ಟರು ಮೊನ್ನೆ. ಬುಧವಾರ ದಿನ ವಿತ್ಡ್ರಾ ಕೊಟ್ಟರು. ಶುಕ್ರವಾರ ದಿನ ಅದು ಅಮೌಂಟ್ ಬಂದಿದೆ. ತೋರಿಸ್ತೀನಿ ಬನ್ನಿ, ನೋಡ್ಬೋದು. ಬಂದಿಲ್ಲ ಅಮೌಂಟ್ ಅಂತ ಹೇಳಿದರು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಈ ಥರ ಮೆಸೇಜ್ ಬಂದಿದೆ ಮ್ಯಾಮ್ ಅಂತ ಹೇಳಿದರು. ನೋಡ್ಬೋದು, ಇಲ್ಲಿ $197 ಇವರು ವಿತ್ಡ್ರಾ ಮಾಡ್ಕೊಂಡಿದ್ರು. ಹಾಗೆ ಇಲ್ಲಿ ನೋಡ್ಬೋದು. ಮತ್ತು ಎಷ್ಟು ಬಂತಂತ ಕೇಳಿದ್ದಕ್ಕೆ ಅಲ್ಲಿ GST ಎಲ್ಲ ಕಟ್ಟಾಗಿಬಿಟ್ಟು $187 ಬಂತು ಅಂತ ಹೇಳಿದರು. ಆಮೇಲೆ ನಾನು ಅವ್ರಿಗೆ ನಾನು ತೊಗೊಂಡ್ಬಿಟ್ಟು ಅವ್ರಿಗೆ ಅಮೌಂಟ್ನ ಹಾಕಿದ್ದೀನಿ. ಸೊ ತುಂಬ ಖುಷಿಪಟ್ಟರು. ಈ ರೀತಿ ನಮ್ಮ ಟೀಮಲ್ಲಿ ನನ್ನ ಕಡೆಯಿಂದ ಜಾಯಿನ್ ಆದರೂ ಸಹ ಇಲ್ಲಿ ವಿತ್ಡ್ರಾ ಮಾಡ್ತಾರೆ. ನಾನಿನ್ನ ವಿತ್ಡ್ರಾ ಮಾಡ್ಕೊಂಡಿಲ್ಲ. ನನಗೆ ನಂಬಿಕೆ ಇದೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು, ಹಂಗಾಗಿ ನಾನು ವಿತ್ಡ್ರಾ ಮಾಡಿಲ್ಲ ಇಲ್ಲಿ. ಸೊ ನೀವು ಕೂಡ ಈ ರೀತಿಯೇ ಹರಿನ ಮಾಡ್ಬೋದು. ನಿಮಗೆ ಎಲ್ಲ ಥರ ಪ್ರೂಫ್ಗಳು ಸಿಗುತ್ತೆ ನನ್ನ ಹತ್ರ, ಎಲ್ಲ ಥರ ಪ್ರೂಫ್ಗಳು ಸಿಗುತ್ತೆ ನಿಮಗೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಲ್ ಮಾಡಿ, ಇಲ್ಲದ್ರೆ ಮೆಸೇಜ್ ಮಾಡಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ನಂಬರ್ ಕೊಟ್ಟಿದ್ದೀನಿ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.